ಎಲ್ಲರಿಗೂ ನಮಸ್ಕಾರ. ನೋಡಿ ಹಿಂಗೆಲ್ಲ ಮಾಡ್ಯಾರ ಅವರು, ಸಿಮೆಂಟಲ್ಲಿ ಮಾಡ್ಯಾರ, ನ್ಯಾಚುರಲಲ್ಲಿದೆ. ಯಾವ್ರಿ ಅಣ್ಣ? ಓ, ಕೊಪ್ಪಳ ಡಿಸ್ಟಿಕ್ ಎಲ್ರಿ? ಕುಷ್ಟಗಿ ತಾಲೂಕು ಎಲ್ರಿ? ಇದು ರಾಫ್ಟಿಂಗು, ಬೋಟಿಂಗು, ಜಿಪ್ಲಿಂಗ್ ಮಾಡ್ತಕ್ಕಂಥ ಒಂದು ಸ್ಥಳ. ಇದು ದಾಂಡೇಲಿ ಮತ್ತು ಜೊಯ್ಡಾ. ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ದಾಂಡೇಲಿಯಲ್ಲಿ ಇರೋದು ಅಂತ ತಿಳ್ಕೊಂಡು, ಅದು ದಾಂಡೇಲಿಯಲ್ಲಿ ಇರೋದಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಗಣೇಶ್ ಗುಡಿ ಹತ್ತಿರ ಇದು ಕಾಳಿ ನದಿಯಲ್ಲಿ ಈ ಎಲ್ಲ ವಾಟರ್ ಗೇಮ್ಸನ್ನು ಮಾಡೋದು. ನೀವೇನು ಈ ಪ್ಲೇಸ್ ನೋಡ್ತಿದ್ದಲ್ಲ, ಇಲ್ಲಿ ಸಾಕಷ್ಟು ರೆಸಾರ್ಟ್ಸ್ಗಳಿದ್ದಾವೆ. ಇಲ್ಲಿಗೆ ಎಲ್ಲ ಒಂದು ಜನರು ಬರಬೇಕಾಗುತ್ತೆ. ಅದನ್ನು ಹೇಳೋದನ್ನ ಏನು ಮಾಡ್ತಾರೆ ಎಲ್ಲರೂ, ದಾಂಡೇಲಿ ದಾಂಡೇಲಿ ಅಂತಾರೆ. ಸೊ ದಾಂಡೇಲಿಯಲ್ಲಿ ಇರೋದಿಲ್ಲ, ಇಲ್ಲೇ ಇರೋದು. ದಾಂಡೇಲಿಯಿಂದ ನಾವು ಮತ್ತೆ ಗಣೇಶ್ ಗುಡಿ ಹತ್ತಿರನೇ ಬರಬೇಕು. ಏನು ನದಿ ನೋಡ್ತಿದ್ದಿಲ್ಲ, ಇದು ಕಾಳಿ ನದಿ. ಕಾಳಿ ನದಿ ಜೊಯ್ಡಾ ತಾಲೂಕಿನ ಡಿಗ್ಗಿ ಘಾಟಲ್ಲಿ ಉಗಮವಾಗಿಬಿಟ್ಟು ಅದು ಸದಾಶಿವಗಡ ಮತ್ತು ಕಾರವಾರ ನಗರಗಳ ಮಧ್ಯದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇಲ್ಲಿ ಎಲ್ಲ ಏನಾಗುತ್ತೆ ಅಂದರೆ ಈ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ನಡೆಯೋದು ಈ ಒಂದು ಸ್ಥಳದಲ್ಲಿ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈ ಒಂದು ಸ್ಥಳದಲ್ಲಿ. ಇದು ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾ ತಾಲೂಕಿನ ಗಣೇಶ್ ಗುಡಿ ಹತ್ತಿರ ಬರುತ್ತೆ. ಇಲ್ಲಿ ಭಾಳಷ್ಟು ಏನಿದಾವೆ ಅಂತಂದರೆ ಈ ರೆಸಾರ್ಟ್ಸ್ಗಳು ಇದಾವೆ. ಎಲ್ಲೇ ದೂರದಿರ್ತಕ್ಕಂಥ ರೆಸಾರ್ಟ್ಸ್ದವರು ಕೂಡ ಅವರೆಲ್ಲ ಏನು ಮಾಡಬೇಕಾಗತ್ತೆ ಅಂದರೆ ವಾಟರ್ ಗೇಮ್ಸ್ ಆಡಬೇಕಂದ್ರೆ ಈ ಒಂದು ಸ್ಥಳಕ್ಕೆ ಬರಬೇಕು. ನೋಡ್ರಿ, ಇವರೆಲ್ಲ ಕೊಪ್ಪಳ ಜನ ಭಾರಿ ಬಂದ್ಬಿಟ್ಟಿದಾರ. ನೋಡಮ್ ಹೀರೋಗಳು ಹೆಂಗಿದಾರ. ನೀವೇನು ಇಲ್ಲಿ ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಕಾಳಿ ನದಿ. ಈ ಒಂದು ಕಾಳಿ ನದಿಯಲ್ಲಿ ಈ ಒಂದು ರಾಫ್ಟಿಂಗು, ಬೋಟಿಂಗು, ಜಿಪ್ಲಿಂಗು, ಹೈಕಿಂಗ್ ಎಲ್ಲ ವಾಟರ್ ಗೇಮ್ಸನ್ನು ಮಾಡ್ತಾರೆ. ಇಲ್ಲಿ ನೀವೆಲ್ಲ ವೀಕ್ಷಣೆ ಮಾಡ್ಬೋದು. ನೀವು ಕೂಡ ಇಲ್ಲಿ ಬೋಟಿಂಗು, ರಾಫ್ಟಿಂಗು, ಜಿಪ್ಲಿಂಗು, ಸೊ ಹೈಕಿಂಗನ್ನು ಮಾಡಬೇಕು ಅಂತಂದರೆ ನೀವು ಕೂಡ ಈ ಒಂದು ಸ್ಥಳಕ್ಕೆ ಬರಬೇಕಾಗತ್ತೆ. ಭಾಳಷ್ಟು ಜನ ಹೇಳೋದು ಏನು ಮಾಡ್ತಾರೆ ಅಂದರೆ ದಾಂಡೇಲಿ ಅಂತ ಹೇಳ್ತಾರೆ. ಸೊ ದಾಂಡೇಲಿ ಅಲ್ಲ, ಮತ್ತೆ ದಾಂಡೇಲಿ ಬಂದರೂ ಕೂಡ ನೀವು ಇಲ್ಲಿ 18ರಿಂದ ಒಂದು 20 ಕಿಲೋಮೀಟರು ಗಣೇಶ್ ಗುಡಿ ಹತ್ತಿರ ಬರಬೇಕಾಗತ್ತೆ. ಈ ಗಣೇಶ್ ಗುಡಿ ಹತ್ತಿರ ಬಂದುಬಿಟ್ಟು ನೀವು ಇಲ್ಲಿ ರಾಫ್ಟಿಂಗ್, ಬೋಟಿಂಗು, ಯಾವುದೇ ವಾಟರ್ ಗೇಮ್ಸನ್ನು ಇಲ್ಲೇ ಆಡಬೇಕಾಗತ್ತೆ. ಬಟ್ ಈ ಜೊಯ್ಡಾ ಮತ್ತು ದಾಂಡೇಲಿ ಸುತ್ತಮುತ್ತ ಏನಾಗಿದೆ ಅಂದರೆ ಭಾಳಷ್ಟು ಇವತ್ತು ರೆಸಾರ್ಟ್ಸ್ಗಳಿದಾವೆ. ಹೋಮ್ ಸ್ಟೇ ರೆಸಾರ್ಟ್ಸ್ಗಳು ಭಾಳಷ್ಟು ಲೆಕ್ಕವಿಲ್ಲದಷ್ಟು ಏನಾಗಿದೆ ಅಂತಂದರೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸ್ಗಳಾಗಿದ್ದಾವೆ. ಸೊ ನೀವು ದೂರದ ಒಂದು ಸ್ಥಳದಲ್ಲಿದ್ದರೂ ಕೂಡ ನೀವು ಮತ್ತೆ ಏನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಸ್ಥಳಕ್ಕೆ ಬರಬೇಕು ವಾಟರ್ ಗೇಮ್ಸ್ ಆಡಬೇಕಂದ್ರೆ. ವಾಟರ್ ಗೇಮ್ಸನ್ನು ಮಾಡಬೇಕಂತ ತಿಳ್ಕೊಂಡು ದೂರದ ಸ್ಥಳದಿಂದ ದಾಂಡೇಲಿಗೆ ಯಾರಾದರೂ ಬಂದು ಸ್ಟೇ ಮಾಡೋದಿದ್ರೆ ಅದಕ್ಕಿಂತ ಒಂದು ಪ್ಲಸ್ ಪಾಯಿಂಟ್ ಅಂತಂದರೆ ನೀವು ನೇರವಾಗಿ ಗಣೇಶ್ ಗುಡಿ ಹತ್ತಿರ ಇರ್ತಕ್ಕಂಥ ರೆಸಾರ್ಟ್ಸಲ್ಲಿದ್ದರೆ ನಿಮಗೆ ವಾಟರ್ ಗೇಮ್ಸ್ ಆಡಲಿಕ್ಕೆ ಭಾಳ ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತು ನೀವು ಟ್ರಾವೆಲಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ನೀವು ಈ ಗಣೇಶ್ ಗುಡಿಯಿಂದ ನೀವು 25-30 ಕಿಲೋಮೀಟರ್ ದೂರದಲ್ಲಿ ಸ್ಟೇಯಿಂಗ್ ಮಾಡಿದರೆ ಮತ್ತೆ ವಾಟರ್ ಗೇಮ್ಸ್ ಆಡಬೇಕಂತ ನೀವು 25-30 ಕಿಲೋಮೀಟರಿಂದ ಇಲ್ಲಿ ಬರಬೇಕಾಗುತ್ತೆ. ದಾಂಡೇಲಿನೂ ಕೂಡ ಈ ಒಂದು ಸ್ಥಳದಿಂದ ಹೆಚ್ಚು ಕಡಿಮೆ ಒಂದು 18ರಿಂದ 20 ಕಿಲೋಮೀಟರ್ ದೂರವಾಗುತ್ತೆ. ನೀವು ಮತ್ತೆ ದಾಂಡೇಲಿಯಿಂದ ಆ ಕಡೆ ಇನ್ನೂ ದೂರದಲ್ಲಿ ರೆಸಾರ್ಟ್ ಮಾಡಿದರೆ ಸೊ ನೀವು ಟ್ರಾವೆಲಿಂಗ್ ಮಾಡಬೇಕಾಗತ್ತೆ. ಇಲ್ಲೇ ಸುತ್ತಮುತ್ತಲೂ ಕೂಡ ಸಾಕಷ್ಟು ರೆಸಾರ್ಟ್ಸ್ಗಳಿದಾವೆ, ಇಲ್ಲೂ ಕೂಡ ಇರ್ಬೋದು. ಇಲ್ಲಿದ್ದರೆ ಪ್ಲಸ್ ಪಾಯಿಂಟ್ ಏನಂತಂದರೆ ನೀವು ಮತ್ತೆ ಟ್ರಾವೆಲಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ದೂರದ ಸ್ಥಳಗಳಿಂದ ಬಂದುಬಿಟ್ಟು ನೀವು ಎಲ್ಲೋ ಒಂದು 25-30 ಕಿಲೋಮೀಟರ್ ಸ್ಟೇಯಿಂಗ್ ಮಾಡಿದರೆ ಮತ್ತೆ ಇಲ್ಲಿಗೆ ಬರಬೇಕಾಗುತ್ತೆ. ಕೆಲವು ಸಾರಿ ಸೀಸನಲ್ಲಿ ರೆಸಾರ್ಟ್ಸ್ಗಳು ಸಾಮಾನ್ಯವಾಗಿ ಬುಕ್ ಆಗಿಬಿಟ್ಟಿರುತ್ತೆ, ವೀಕೆಂಡಲ್ಲಿ ಸಾಮಾನ್ಯವಾಗಿ ಬುಕ್ ಆಗುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಚೆನ್ನಾಗಿರೋ ರೆಸಾರ್ಟ್ಸ್ಗಳು ಇದಾವೆ, ಇಲ್ಲ ಅಂತಲ್ಲ. ಸೊ ದೂರದಲ್ಲಿರೋ ರೆಸಾರ್ಟ್ಸ್ಗಳು ಸ್ವಲ್ಪ ರೇಟಲ್ಲಿ ಹೆಚ್ಚು ಕಡಿಮೆ ಕೂಡ ಆಗ್ಬೋದು, ಅದು ನಿಮ್ಮ ಇಷ್ಟ. ಬಟ್ ನೀವು ವಾಟರ್ ಗೇಮ್ಸ್ ಆಡಬೇಕಂದ್ರೆ ಕಡ್ಡಾಯವಾಗಿ ಈ ಗಣೇಶ್ ಗುಡಿ ಹತ್ತಿರನೇ ಬರಲೇಬೇಕು. ಗಣೇಶ್ ಗುಡಿ ಹತ್ತಿರನೇ ಈ ಸಮೀಪದಲ್ಲಿ ಒಂದು ಡ್ಯಾಮ್ ಇದೆ, ಸೂಪರ್ ಡ್ಯಾಮ್ ಅಂತ. ಅದು ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಆಣೆಕಟ್ಟೆ. 101 ಮೀಟರ್ ಹೈಟ್ ಇದೆ ಅದು, ಆ ಡ್ಯಾಮು. ಸೂಪರ್ ಡ್ಯಾಮನ್ನು ಇದೇ ಕಾಳಿ ನದಿಗೆ ಕಟ್ಟಿದ್ದಾರೆ. 101 ಮೀಟರ್ ಎತ್ತರವಾಗಿದೆ. ಆ ಡ್ಯಾಮನ್ನು ಕೂಡ ನೀವು ದೂರದಿಂದ ವೀಕ್ಷಣೆ ಮಾಡ್ಬೋದು. ಇದು ಜಿಪ್ಲಿಂಗ್, ನೀವು ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಜಿಪ್ಲಿಂಗು. ಈ ರೀತಿಯಾಗಿ ಹಗ್ಗವನ್ನು ಕಟ್ಟಿರ್ತಾರೆ. ಸೊ ಜಿಪ್ಲಿಂಗನ್ನು ಬಿಟ್ಬಿಡ್ತಾರೆ, ನೀವು ವೀಕ್ಷಣೆ ಮಾಡ್ಬೋದು. ಈ ವಾಟರ್ ಗೇಮ್ಸ್ನಲ್ಲಿ ಜಿಪ್ಲಿಂಗ್ ವಿಶೇಷವಾಗಿ ಯುವ ಜನರನ್ನು ಆಕರ್ಷಿಸುತ್ತದೆ. ನದಿಯ ಮೇಲೆ ಹಾರುತ್ತಿರುವ ವೇಳೆ ನಿರ್ಗಮನದ ಉತ್ಸಾಹ, ಗಾಳಿಯಲ್ಲಿ ತೇಲುತ್ತಿರುವ ಭಾವನೆ ಮತ್ತು ನೀರಿನ ಶಬ್ದವು ಒಂದೇ ಸಮಯದಲ್ಲಿ ಭಾವನಾತ್ಮಕ ಉಲ್ಲಾಸವನ್ನು ತಂದಿರುತ್ತದೆ. ಜಿಪ್ಲಿಂಗ್ ಕೇವಲ ಸಾಹಸ ಕ್ರಿಯೆಯಷ್ಟೇ ಅಲ್ಲ, ಅದು ನದಿಯ ಹಿತಾಸಕ್ತಿಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತದೆ. ಭಾಗವಹಿಸುವವರು ನದಿಯ ಪರಿಸರವನ್ನು ನೋಡುವ ಮೂಲಕ ಪರಿಸರ ಸ್ನೇಹಿ ಚಿಂತನೆಯನ್ನು ಪಡೆಯುತ್ತಾರೆ. ಈ ಅನುಭವವು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ಧೈರ್ಯವನ್ನು ಬೆಳೆಸುತ್ತದೆ ಮತ್ತು ಸಹಭಾಗಿತ್ವದ ಮನೋಭಾವವನ್ನು ರೂಪಿಸುತ್ತದೆ. ದಿನದ ಎಲ್ಲ ಭಾಗಗಳಲ್ಲಿ ಬೆಳಗಿನ ಮೃದುವಾದ ಬೆಳಕು, ಮಧ್ಯಾಹ್ನದ ಸೌರಶಕ್ತಿ, ಸಂಜೆ ಸಮಯದ ಸುಂದರ ಸಾಯಂಕಾಲ,
all contribute to the immersive experience of jiffling over the Kali River. ಕಾಳಿ ನದಿಯ ವಾಟರ್ ಗೇಮ್ಸ್ ಮತ್ತು ಜಿಫ್ಲಿಂಗ್ ಆಟವು ಕೇವಲ ರಂಜನೆ ಅಥವಾ ಸಾಹಸಕ್ಕಿಂತ ಹೆಚ್ಚಿನದಾಗಿದೆ. ಇದು ಪ್ರಕೃತಿಯೊಂದಿಗೆ ನೇರ ಸಂಪರ್ಕ, ಶಾರೀರಿಕ ಸವಾಲು ಮತ್ತು ಭಾವನಾತ್ಮಕ ಉಲ್ಲಾಸವನ್ನು ಒಟ್ಟಿಗೆ ನೀಡುವ ಅನುಭವವಾಗಿದೆ. ಜೊಯ್ಡಾ ತಾಲೂಕಿನಲ್ಲಿ ಅನೇಕ ಪ್ರವಾಸ ಸ್ಥಳಗಳಿವೆ. ಇಲ್ಲಿ ಸಿಂತೇರಿ ರಾಕ್ ಇದೆ, ಅನಸಿ ರಾಷ್ಟ್ರೀಯ ಉದ್ಯಾನವನ ಇದೆ, ಉಡುಪಿ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನವಿದೆ, ಸೂಪಾ ಡ್ಯಾಮ್ ಇದೆ, ಕಾಳಿ ರಿವರ್ ಇದೆ, ದಾಂಡೇಲಿ ಅಭಯಾರಣ್ಯವಿದೆ, ಕವಳ ದೇವಸ್ಥಾನವಿದೆ, ಹಾಗೆ ಕಾಳಿ ಬ್ಯಾಕ್ ವಾಟರ್ ವ್ಯೂ ಪಾಯಿಂಟು. ಹೀಗೆ ಅನೇಕ ಸ್ಥಳಗಳು ಇಲ್ಲಿ ನೈಸರ್ಗಿಕವಾಗಿ ಅನೇಕ ಸ್ಥಳಗಳಿವೆ. ಇಲ್ಲಿ ದಾಂಡೇಲಿ ನಗರದಲ್ಲಿ ದಾಂಡೇಲಪ್ಪ ದೇವಸ್ಥಾನವಿದೆ, ಹಾಗೆ ಮೊಸಳೆ ಪಾರ್ಕ್ ಇದೆ, ಹಾಗೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ದಂಡಕಾರಣ್ಯ ಇದೆ. ದಾಂಡೇಲಿಯಿಂದ ಜಸ್ಟ್ ಒಂದು 2-3 ಕಿಲೋಮೀಟರ್ ಹೋದರೆ ಮೌಳಂಗಿ ಇಕೋ ಪಾರ್ಕ್ ಇದೆ. ಸೊ ಈ ಜೊಯ್ಡಾ ತಾಲೂಕಿನಲ್ಲಿ ಹಾಗೆ ದಾಂಡೇಲಿ ಸುತ್ತಮುತ್ತ ಅನೇಕ ಸ್ಥಳಗಳಿದ್ದಾವೆ. ಹಾಗೆ ಕಾಳಿ ನದಿಯಲ್ಲಿ ಈಜಬೇಕು ಅಂತಂದರೆ ಅದಕ್ಕೂ ಕೂಡ ಲೈಫ್ ಜಾಕೆಟ್ ಕೊಡ್ತಾರೆ, ಅದಕ್ಕೂ ಒಂದಿಷ್ಟು ಫೀಸ್ ಮಾಡಿರ್ತಾರೆ. ಸೊ ಫೀಸನ್ನು ಪೇ ಮಾಡಿಬಿಟ್ಟು ಈಜ್ಲಿಕ್ಕೆ ಬಯಸುವವರು ಈ ನದಿಯಲ್ಲಿ ಕೂಡ ಈಜ್ಬೋದು. ನೀವೇನು ವೀಕ್ಷಣೆ ಮಾಡ್ತಿದ್ದಿರಲ್ಲ, ಇದು ಕಾಳಿ ನದಿ. ನಾನು ಕೂಡ ಈ ಬೋಟಲ್ಲಿ ಕುಳಿತುಕೊಂಡ್ಬಿಟ್ಟು ವಿಡಿಯೋ ಮಾಡಲಿಕ್ಕೆ ಹೊರಟಾಗ ಹಿಂದ್ಗಡೆ ಬೋಟ್ ನಡೆಸ್ತಕ್ಕಂಥ ವ್ಯಕ್ತಿನೇ ನನ್ನ ಓಲ್ಡ್ ಸ್ಟೂಡೆಂಟ್. ನನಗೆ ತುಂಬ ಸಂತೋಷವಾಯಿತು. ಆ ವಿದ್ಯಾರ್ಥಿ ಕಲಿಕೆಯಲ್ಲಿ ಸ್ವಲ್ಪ ಸಾಧಾರಣ ಇದ್ದರೂ ಕೂಡ ಇವತ್ತು ತನ್ನ ಜೀವನ ಬದುಕಿನಲ್ಲಿ ತನ್ನ ಬದುಕನ್ನು ಎಷ್ಟು ಅದ್ಭುತವಾಗಿ ಕಟ್ಟಿಕೊಂಡು ಎಷ್ಟೋ ಸಾವಿರಾರು ಜನರಿಗೆ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ ಇವತ್ತು ಬೋಟಲ್ಲಿ ಕುಳಿಸ್ಕೊಂಡ್ಬಿಟ್ಟು ಓಡಿಸ್ತಾ ಇದ್ದಾನೆ. ಭಾಳಷ್ಟು ಜನರಿಗೆ ಅವನು ಇವತ್ತು ಚಿರಪರಿಚಿತ. ಹನೀಪ್ ಅಂತಂದರೆ ಸಾಮಾನ್ಯವಾಗಿ ಹೇಳ್ತಾರೆ ಸರ್ ಅವ್ನು ಬೋಟ್ ಚೆನ್ನಾಗಿ ಓಡಿಸ್ತಾನೆ ಅಂತಕೊಂಡು. ಸೊ ಅವನು ಅದೇ ಹನೀಪ್ನೇ ನನಗೆ ಇವತ್ತು ಬೋಟ್ ಓಡಿಸಿಬಿಟ್ಟು ನನಗೆ ಈ ಕಾಳಿ ನದಿಯ ಒಂದು ವಿಡಿಯೋ ಮಾಡಲಿಕ್ಕೆ ತುಂಬ ಸಹಕಾರವನ್ನು ನೀಡಿದ ನನ್ನ ಓಲ್ಡ್ ಸ್ಟೂಡೆಂಟ್ ಅನ್ನೋದು ತುಂಬ ನನಗೆ ಹೆಮ್ಮೆ ಅನ್ನಿಸ್ತು. ಇವತ್ತು ನಾವು ಶಾಲೆಯಲ್ಲಿ ಇರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಕಲಿಕೆಯಲ್ಲಿ ಒಂದು ಸ್ವಲ್ಪ ಸಾಧಾರಣ ಇರ್ಬೋದು, ಬಟ್ ಬದುಕನ್ನು ಕಟ್ಟಿಕೊಳ್ಳುವುದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಅಂತ ಹೇಳ್ಬೋದು. ಅವನೇ ಈ ರಭಸವಾಗಿ ನೀರು ಏನು ಹರಿತಾ ಹೋಗುತ್ತಲ್ವ ಇಲ್ಲೇ ಕರೆದುಕೊಂಡು ಹೋಗ್ತಾನೆ. ಸೊ ವಿಡಿಯೋ ಮಾಡಲಿಕ್ಕೆ ನನಗೆ ತುಂಬ ಅನುಕೂಲ ಮಾಡಿಕೊಡ್ತಾನೆ. ಸೊ ಇದು ಕಾಳಿ ನದಿ. ಈ ಕಾಳಿ ನದಿ ಈ ಜೊಯ್ಡಾ ತಾಲೂಕಿನ ಡಿಗ್ಗಿ ಘಾಟ್ ಅನ್ನೋ ಒಂದು ಸ್ಥಳದಲ್ಲಿ ಉಗಮವಾಗುತ್ತೆ. ಆ ಡಿಗ್ಗಿ ಘಾಟ್ ಸ್ಥಳದಲ್ಲಿ ಉಗಮವಾಗಿಬಿಟ್ಟು ಇದು ಮುಂದೆ ಕಾರವಾರ ಹತ್ರ ಅರಬ್ಬಿ ಸಮುದ್ರನೂ ಸೇರುತ್ತೆ. ಇದಕ್ಕೆ ನೀರು ಸ್ವಲ್ಪ ಕಪ್ಪಾಗಿರೋದ್ರಿಂದ ಕಾಳಿ ನದಿ ಅಂತ ಕರೀತಾರೆ. ಯಾಕೆ ಕಪ್ಪಾಗಿದೆ ಅಂತಂದರೆ ಇಲ್ಲಿ ಸಾಮಾನ್ಯವಾಗಿ ಮ್ಯಾಗ್ನೀಸ್ ಖನಿಜಾಂಶಗಳು ಇರೋದ್ರಿಂದ ಏನಾಗುತ್ತೆ ಅಂದರೆ ಆ ಮಣ್ಣು ಕಪ್ಪು ಅಂದರೆ ನೀರೆಲ್ಲ ಹರಿದು ಬರೋದು ಏನಾಗುತ್ತೆ ಅಂತಂದರೆ ಬ್ಯಾಕ್ ಸೈಡಿಂದ ಬರ್ತಕ್ಕಂಥ ನೀರೆಲ್ಲ ಏನಾಗುತ್ತೆ ಅದು ಮ್ಯಾಗ್ನೀಸ್ ಮಿಕ್ಸ್ ಇರೋದ್ರಿಂದ ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ. ಹೀಗಾಗಿ ಈ ನದಿಗೆ ಕಾಳಿ ನದಿ ಅಂತ ಕರೀತಾರೆ ಅಂತ ಸ್ಥಳೀಯರು ಹೇಳ್ತಾರೆ. ಸೊ ಮೇಲ್ಗಡೆಯಿಂದ ಏನಂದರೆ ಈ ಬೋಟ್ ಬರ್ತಾ ಇರುತ್ತೆ, ಈ ರೀತಿಯಾಗಿ ನಾವು ರಭಸವಾಗಿ ಹರಿದೋಗೋದು. ಸೊ ಇದು ರಾಫ್ಟಿಂಗು, ಇದು ಕಾಳಿ ನದಿ. ಈ ರೀತಿಯಾಗಿ ಎಲ್ಲ ಬೋಟಿಂಗ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ನಾನು ಮೇಲ್ಗಡೆ ಹೋಗಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಳಿ ನದಿ ಎಷ್ಟು ರಭಸವಾಗಿರುತ್ತೆ. ಈ ಕಲ್ಲುಗಳ ಮಧ್ಯದಲ್ಲಿ ಅದು ಅಷ್ಟು ರಭಸವಾಗಿ ಏನಾಗುತ್ತೆ ಅಂದರೆ ಇಲ್ಲಿ ನೀರು ಹರಿತಾ ಇರುತ್ತೆ. ಸೊ ಬೋಟು ಮೇಲ್ಗಡೆಯಿಂದ ಏನು ಮಾಡ್ತಾವೆ ಅಂದರೆ ಬಿಟ್ಬಿಡ್ತಾರೆ. ಸೊ ನೇರವಾಗಿ ಕೆಳಗಡೆ ಬರುತ್ತೆ. ಓಕೆ
तो इसलिए सर्दी डालने नहीं आया जो हमारा वकील साहब के गया है रोड साइड ನಮ್ಮ ಸ್ಟೂಡೆಂಟ್ ಇವತ್ತು ಇಲ್ಲಿ ಗಣೇಶಗುಡಿ ಹತ್ರ ರಾಫ್ಟಿಂಗ್ ಬೋಟಿಂಗ್ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೆವು. ಇವನೇ ಕರೀಪ ವಿಡಿಯೋ ಮಾಡೋಣ ತಿಳ್ಕೊಂಡು ಈಗ ಎಲ್ಲ ವ್ಯವಸ್ಥಿತವಾಗಿ ವಿಡಿಯೋ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಹನೀಫ ಥ್ಯಾಂಕ್ಸ್ ಕೊಟ್ಟಿದ್ದೆ ನೋಡಿ. ಶಾಲೆಯಲ್ಲಿ ಹುಡುಗ ಸಿಂಪಲ್ ಆಗಿದ್ದು ಈಗ ಒಳ್ಳೆ ವಿಡಿಯೋ ಮಾಡ್ತಿದ್ದಾನೆ. ಸ್ಕೂಲ್ ಚೆನ್ನಾಗಿದ್ದಾನೆ. पलटी मारो ओए ओए उतर ले लो बोट को उधर ले लो
ವಿಶೇಷವಾಗಿ ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಜಲಕ್ರೀಡೆಗಳನ್ನು ನಾವು ಆಡೋದ್ರಿಂದ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುತ್ತೆ. ಈ ಒಂದು ಕಾಳಿ ನದಿಯು ಕೂಡ ಈ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಹರಿತಾ ಇರುತ್ತೆ. ಈ ಪಶ್ಚಿಮ ಘಟ್ಟಗಳ ವಿಶೇಷ ಏನು ಅಂದರೆ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಿವೆ. ಈ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಂದರೆ ಸದಾ ಹಸಿರಾಗಿರ್ತಾವೆ, ಅಂದರೆ ವರ್ಷ ಪೂರ್ತಿಯೂ ಇಲ್ಲಿ ಹಸಿರಾಗಿರ್ತಕ್ಕಂಥ ಒಂದು ಕಾಡಿರುತ್ತೆ. ಅದಕ್ಕೆ ಇದನ್ನು ನಾವು ನಿತ್ಯ ಹರಿದ್ವರ್ಣ ಕಾಡುಗಳಂತ ಕರೀತೇವೆ. ಈ ನಿತ್ಯ ಹರಿದ್ವರ್ಣ ಕಾಡುಗಳ ಮಡಿಲಲ್ಲಿಯೇ ಈ ಒಂದು ಕಾಳಿ ನದಿ ಹರಿತಾ ಇರುತ್ತೆ. ಈ ಕಾಳಿ ನದಿ ಇದೇ ಜೋಯಿಡಾ ತಾಲೂಕಿನ ಡಿಗ್ಗಿ ಘಾಟದಲ್ಲಿ ಉಗಮವಾಗುತ್ತೆ. ಹಾಗೆ ಇಲ್ಲಿ ಜಲಕ್ರೀಡೆಗಳನ್ನ ಆಡಲಿಕ್ಕೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಒಂದು ಸ್ಥಳವಾಗಿದೆ. ನೋಡಿ, ಈ ಬೋಟಲ್ಲಿ ನಾವು 3 ಜನ ಹೋಗಿರೋದು. ಇನ್ನೊಬ್ರು ಕೂಡ ಇದೇ ಬೋಟಲ್ಲಿ ಇದ್ದಾರೆ. ಅವರು MP ಅವರು, ಅಂದರೆ ಮಧ್ಯಪ್ರದೇಶದವರು. ನೋಡಿ, ಕೆಲಸಕ್ಕಾಗಿ ಅವರು ಮಧ್ಯಪ್ರದೇಶದಿಂದ ಈ ಒಂದು ಕರ್ನಾಟಕಕ್ಕೆ ಬಂದಿದ್ದಾರೆ, ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ. ಹಾಗೆ ಉತ್ತರ ಭಾರತದಿಂದ ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ಜನರು ಇಲ್ಲಿ ಕೆಲಸಕ್ಕಾಗಿ ಬಂದಿದ್ದಾರೆ. ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಜಲಕ್ರೀಡೆಗಳನ್ನ ಆಡಲಿಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ. ನಾನು ಈಗಾಗಲೇ ಹೇಳಿದೆ, ಆರೋಗ್ಯಕ್ಕೂ ಕೂಡ ಸೂಕ್ತವಾಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ತಂಪಾದ ವಾತಾವರಣ ಇದೆ, ನೀರು ಕೂಡ ಸ್ವಚ್ಛವಾಗಿ ತಂಪಾಗಿರುತ್ತೆ. ಹಾಗೆ ಸುತ್ತಮುತ್ತಲು ಇರ್ತಕ್ಕಂಥ ಅರಣ್ಯವೂ ಕೂಡ ತಂಪಾಗಿರುತ್ತೆ. ಹೀಗಾಗಿ ನಮ್ಮ ದೇಹಕ್ಕೂ ಕೂಡ ಹಿತಕರವಾಗಿರುತ್ತೆ. ನಮ್ಮ ಸ್ಟೂಡೆಂಟ್ಗಳು ಇವತ್ತು ನಾವು ಇಲ್ಲಿ ರಾಫ್ಟಿಂಗ್ ಬೋಟಿಂಗ್ ಬಂದಿದ್ದೆವು. ಮಸ್ತ್ ನಮ್ಗೆ ಸಹಕಾರ ಕೊಟ್ಟರು. ಹಾಗೆ ಒಂದು ಕಾಲದಲ್ಲಿ ತುಂಬ ಕಷ್ಟದಿಂದ ಬಂದು ಇವತ್ತು ಒಳ್ಳೆ ಸ್ಥಿತಿಯಲ್ಲಿದ್ದಾನೆ. ಹೀಗಾಗಿ ಅದಕ್ಕೆ ಜೀವಂತ ಸಾಕ್ಷಿ ಅಂದರೆ ರತನ್ ಕಲ್ಮಲ್ಕರ್. ಈಗ ನಾವು ರತನ್ ಇವರು ಸ್ಟೂಡೆಂಟ್ ಅಂತ 2008-2009 ಬ್ಯಾಚ್ 2009 ಬ್ಯಾಚ್. ಇವರು ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ರು. ಅವಾಗ ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ರು ಅವರು. ಅಂದರೆ ಫೈನಾನ್ಷಿಯಲಿ ಇರಲಿ, ಬೇಕಾದರೆ ಮತ್ತು ಎಜುಕೇಷನ್ ಇರಲಿ, ಯಾವುದೇ ಒಳಗಡೆ ಅವ್ರ ರೂಮ್ ಹೋಗಿ ನಾವು ಒಂದು ಪಾಠ ಜೀವನ ಒಳಗೆ ಹಂಗೆ ಅಳಿಸ್ಬೇಕು. ನಾವು ಜೀವನೊಳಗೆ ಮುಂದ್ಗಡೆ ಹೆಂಗೆ ಹೋಗ್ಬೇಕು ನಾವು ನಮಗೊಂದು ಪಾಠ ಕಲಿಸ್ಕೊಟ್ಟಿದ್ರು ನಮ್ಮ ಗುರುಗಳೇ. ಅಂದರೆ ಹೊನ್ನು ಸರ್ ಅಂತ ನಾವು ಇನ್ನೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ ಇವರಿಗೆ. ಇವತ್ತು ನಾವು ಏನದೇವಲ್ಲ, ಇವರು ನಮ್ಮ ಗುರುಗಳಿಂದ ನಾವು ಎಲ್ಲ ಸ್ಟೂಡೆಂಟ್ ನಾವು ಇಲ್ಲೇ ಅದೇವು ನೋಡ್ರಿ. ಮತ್ತು ಇಲ್ಲಿ ಇವ್ರಿಗೆ ಒಂದಿನ ಅಂದರೆ ಇವತ್ತು ಬಂದ್ರೆ ಅವರಿಲ್ಲೇ ನಮ್ಗೆ ಸ್ವಲ್ಪ ಒಂದು ಯೂಟ್ಯೂಬ್ ಒಳಗೆ ಹಾಕ್ಬೇಕಂತ ಹೇಳಿದ್ರು, ವೈಟ್ ವಾಟರ್ ರಿಸಾರ್ಟಿಂದ. ಈಗ ಅವರು ಎಲ್ಲ ಆ್ಯಕ್ಟಿವಿಟೀಸ್ ಮಾಡಿ ಬಂದ ಮೇಲೆ ನಿಮ್ಗೊಂದು 2 ಮಾತು ಹೇಳ್ರಿ ಅಂತ ಹೇಳಿದ್ರು ಅವರು. ನಮ್ಗೆ ಲೈಫ್ ಹೆಂಗೆ ಇರಬೇಕು, ಅವ್ರಿಗೆ ಇವ್ರು ಹೆಂಗೆ ನಮ್ಗೆ ಗೈಡೆನ್ಸ್ ಕೊಟ್ಟಾರಲ್ಲ ಅದೇ ಹೆಜ್ಜೆ ಹಾಕಿ ನಾವು ಹಿಂಗೆ ಮುಂದ್ಗಡೆ ಹೊರಟಿದ್ದೇವೆ. ಇವ್ರದ್ದು ಒಳ್ಳೆಯವಾಗಲಿ, ನಮ್ಮದು ಒಳ್ಳೆಯವಾಗಲಿ, ಎಲ್ಲರದ್ದು ಒಳ್ಳೆಯವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ರತನ್ ಕಲ್ಮಲ್ಕರ್ ತುಂಬ ಕಷ್ಟದಿಂದ ಇವತ್ತು ಜೀವನದಲ್ಲಿ ಮೇಲೆ ಬಂದಿದ್ದಾರೆ. ಹೀಗೆ ಅವರ ಮುಂದಿನ ಜೀವನ ಕೂಡ ತುಂಬ ನಮ್ಮ ಈ ಹಸಿನಿಂದ ಕಂಗೊಳಿಸಲಿ, ಉಜ್ವಲವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಯಾವಾಗಲೂ ಶುಭವಾಗಲಿ. ತುಂಬ ಒಳ್ಳೆಯದು. ಧನ್ಯವಾದಗಳು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.